ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ನಾವು ಹೊರಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ 4 ಗಂಟೆಗೆ ಹೊರಗೆ ಎಂತಾಯ್ತು ಅಂದ್ರೆ ಸ್ವಲ್ಪ ಹೀಗೇನೆ ಹೊಟ್ಟೆ ಸ್ವಲ್ಪ ಟೈಟ್ ಆಯ್ತಲ್ಲ ಊಟ ಮಾಡಿ ಸುಮ್ಮನೆ ಸ್ವಲ್ಪ ಹೀಗೆ ಬೀಳೋಣ ಅಂತೇಳಿ ಬಿದ್ದಿದ್ದು ಎಲ್ಲರೂ ಒಟ್ಟಿಗೆ ಒಂದೇ ಬೆಡ್ಡಲ್ಲಿ. ನಾ ಬೀಳಿಲ್ಲ, ನನ್ನನ್ನು ಬೀಳ್ಸಿ. ಇವಳು ಮತ್ತೆ ಇಡಿಯಲ್ಲಿ ಬಂದ್ಲು, ನನ್ನನ್ನು ಬೀಳ್ಸಿದ್ದೀನಿ. ಬಿದ್ದಿದ್ದು ಅಲ್ಲೇ ಬಾಕಿ, ನಾವು ಏಳಲೇ ಇಲ್ಲ, ಗಟ್ಟಿ ನಿದ್ದೆ. ಮತ್ತೆ ಈಗ ಎದ್ದು ಹೊರಡ್ತಾ ಇದ್ವಿ, ಬೇಗ ಬೇಗ ಹೋಗೋಣ ಅಂತೇಳಿ. ಲೇಟ್ ಆಯ್ತು, ಒಂದು ರೌಂಡ್ ಎಲ್ಲ ನಮ್ಮ ಬ್ಯಾಂಗ್ಳೂರ್ ತಿರುಗಾಡಿ ಬರೋಣ ಅಂತ. ಇದೆಂತ ಹಾಕುದಾ? ಮಾಯ್ಶ್ಚರೈಸರ್. ಓ ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ. ಅವರಲ್ಲಿ ಇಬ್ರು ಗಂಡ ಹೆಂಡತಿ, ಅವ್ರು ಸ್ವಲ್ಪ ಟೈಮ್ ಬೇಕಂತ ಒಬ್ರಿಗೆ ಬರಲಿಲ್ಲ. ಹಾಂ, ಬಂದರು 2 ದಿನ ನೀನೆಲ್ಲರೂ ಜಾಸ್ತಿ ಜನ ಇದ್ದಾರೆ. ಬಂದರು. ಇಷ್ಟು ಮಂದಿ ಈಗ ಹೋಗ್ತಾ ಇದ್ದೀವಿ. ಒಂದು ಕಮ್ಮನಹಳ್ಳಿ ಅಂತೆ, ಮತ್ತೆ ಒಂದು ಸಿಕ್ಕಬಾಬು ಹೇಳಿದ್ರು, ಈಗ ಎಂತ ಇದೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಇಂಥ ವಿಧಾನಸೌಧ. ಇಷ್ಟು ಹೋಗ್ಲಿಕ್ಕೆ ಉಂಟು. ವಿಧಾನಸೌಧ ಅಲ್ಲ, ಹೌದು, ಅಷ್ಟು ಹೋಗ್ಲಿಕ್ಕೆ. ಬನ್ನಿ ಹೋಗುವ. ಲೆಟ್ಸ್ ಪೋಯ್. ಪೂರ ಬ್ಲ್ಯಾಕ್. ಇವತ್ತೆಲ್ಲರೂ ಬ್ಲ್ಯಾಕ್ ಹಾಕಿದಾರಲ್ಲ. ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಇದು ಕೂಡ ಬ್ಲ್ಯಾಕ್. ಸೋನಿ ಆಂಟಿ ಕೂಡ ಬ್ಲ್ಯಾಕ್. ಥ್ಯಾಂಕ್ ಯು. ಸರಿ, ಈಗ ಎಲ್ಲರೂ ಶೂ ಹಾಕಿದ್ದು. ಇವಾಗ ಕಮ್ಮನಹಳ್ಳಿ ರೀಚ್ ಆದ್ವಿ. ಪಾರ್ಕಿಂಗ್ ಸಿಗ್ತಾ ಇಲ್ಲ. ಪಾರ್ಕಿಂಗ್ಗೆ ಹೋರಾಟ ನಡೀತಾ ಉಂಟು ಇಲ್ಲಿ. ಹೋರಾಟ ಅಲ್ಲ, ಒದ್ದಾಟ. ಸ್ಮೆಲ್ ಸನೆ. ಇಲ್ಲಿ ಹ್ಯಾಂಡ್ ಮೇಡ್ ಕ್ಯಾಂಡಲ್ಸ್ ಎಲ್ಲ ಇತ್ತು, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಡಿಸೈನ್ ಎಲ್ಲ. ನನಗೆ ತೊಗೊಳ್ಳಿಕ್ಕೆ ಆಸೆ ಆಯಿತು, ಆದರೆ ಇವಾಗ ಇಲ್ಲಿಂದ ಬೇರೆ ಕಡೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟಲ್ವ, ಹಾಗೆ ನಾನು ತಗೊಳ್ಳಿಲ್ಲ. ಒಳ್ಳೆ ಉಂಟು. ಹಾಂ, ಆಯಿತು. ನನಗೆ ಟೊಪ್ಪಿ, ತಿಮ್ಮಿಗೆ ಟೊಪ್ಪಿ ಹಾಗೂ ಕೈಗೆ ಗ್ಲೌಸ್. ಯಾರಿಗೆ ಗ್ಲೌಸ್? ನನಗೆ ಮತ್ತು ತಿಮ್ಮಿಗೆ. ಓ, ಎಲ್ಲಿ ಉಂಟು ತೋರಿಸಿ. ನಿಜವಾಗ್ಲೂ ತಗೊಂಡಿದ್ದು ಖಾಲಿ ಒಂದು ಫೋಟೋ ಶೂಟಿಗೆ, ಅದು ಹಾಕಿ ಹೀಗೆ. ಓ, ಅದು ಗ್ಲೌಸ್ ತಗೊಂಡಿದ್ರೆ ಅದು ಇದಾ ಬಟ್ಟೆದಾ? ನಾವೆಂದರೆ ಆ್ಯಕ್ಚುಲಿ ನಾನು ಕಾರಲ್ಲಿ ನಿಮಗೆ ಒಂದು ಹೇಳ್ತೀನಿ ಅಂತ ಹೇಳಿದ್ದು, ಅದು ನನಗೆ ನೆನಪು ಹೋಯಿತು. ಅವ್ರಿಗೆ ಗೊತ್ತಿಲ್ಲಲ್ಲ. ಇದು ಶಾಪಿಂಗ್ ಯಾಕೆ ಮಾಡ್ತಾ ಇದ್ದೇವೆ, ನಮಗೆ ಅಚಾನಕ್ಕಾಗಿ ಊಟಿಗೆ ಹೋಗಬೇಕಾಗಿದೆ ಈಗ. ಹಾಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೆ ಇವಳಿಗೆ ತಿರುಗಾಟಕ್ಕೆ ಇಲ್ಲಿ ಕರ್ಕೊಂಡು ಹೋಗಲಿಲ್ಲಲ್ಲ, ಎಲ್ಲ ಕ್ಯಾನ್ಸಲ್ ಆಗಿತ್ತು. ಹಾಗೆ ಒಂದು ರೌಂಡ್ ಊಟಿ ಹೋಗಿ ಬರೋಣ, ಕಳಿಸಿದ್ದು. ಹೌದು, ಒಂದು ರೌಂಡ್ ಊಟಿ ಹೋಗಿ ಬರೋಣ ಅಂತ ಹೇಳಿ ಅದಕ್ಕೆ ಈಗ ಶಾಪಿಂಗ್ ಅದು. ಒಂದು ರೌಂಡ್ ಊಟಿಗೆ ನಾವೆಂದರೆ ಎಣಿಸಿರ್ಲಿಲ್ಲ, ಎಣಿಸೋದೇ ಆಗಿದ್ದದು, ಅದಕ್ಕೆ ಅಚಾನಕ್ಕಾಗಿ. ಓಕೆ, ಇಲ್ಲಿ ಇವಾಗ ಮೋಮೋಸ್ ತಿನ್ನೋದು. ಮೋಮೋಸ್ ಅದಕ್ಕೆ ಡಿಸ್ಕಷನ್ ಆಗ್ತಾ ಉಂಟು, ಯಾರು ತಿಂತಾರೆ ಯಾರು ತಿನ್ನೋದಿಲ್ಲ. ನಿಮಗೆ ಎಷ್ಟು ಬೇಕು, ನಮಗೆ ಎಷ್ಟು ಬೇಕು, ಒಂದು ಪ್ಲೇಟ್ ಬೇಕಾ, ಫುಲ್ ಬೇಕಾ, ಹಾಫ್ ಬೇಕಾ? ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ನೋಡ್ತೀವಿ. ನಿಮ್ಮ ಮನೆ ಪಪ್ಪಾಲ್ವಾದ ತುಂಬ ಬೇಜಾರಾಗ್ತೀವಿ. ಇದು ಚೆನ್ನಾಗಿದೆ ನೋಡಿ, ಮಿಕ್ಸಿ ಉಂಟು, ಮತ್ತು ಇದರಲ್ಲಿ ಕುಕ್ಕರ್, ಫ್ರೈಂಗ್ ಪ್ಯಾನ್ ಬೇಕಾ ಅಡುಗೆ ಮಾಡಲಿಕ್ಕೆ. ತಗೊಳ್ದು ಒಳ್ಳೇದು, ನನಗೆ ಸ್ವಲ್ಪ ಪಾತ್ರೆ ಕಮ್ಮಿ ಉಂಟು. ದುಬೈಗೆ ತಗೊಂಡು ಮಿಕ್ಸಿ ಕೂಡ ಉಂಟು ಅಲ್ಲ. ಇದರ ಸ್ಪೂನ್ ಎಲ್ಲ ಉಂಟು, ಫ್ರಿಡ್ಜ್ ಇದೆ. ನಿಂಗೆ ಬೇಕಾಯಿತು? ನಿಮಗೆ ಬೇದಾಯಿತು ಹೌದಾ? ಇದೆ ಫ್ರಿಡ್ಜ್ ಎಲ್ಲ ಇದೆ ಅಲ್ಲ. ಹಾಂ, ಫ್ರಿಡ್ಜ್ ಇದೆ. ಫ್ರಿಡ್ಜ್ ಸಮ ಈಗ ಹಂಗೆ ಬಿಸಿ ಬಿಸಿ ಮೋಮೋಸ್ ಚೆನ್ನಾಗಿದೆ. ಓಕೆ, ನಮಗಿಲ್ಲಿ ಬನ್ ಮಸ್ಕ ಸಿಕ್ತು. ಕ್ಲಾಸಿಕ್ ಬನ್ ಮಸ್ಕ ತೊಗೊಳ್ತಾ ಇದ್ವಿ ನಾವು. ಚೆನ್ನಾಗಿರುತ್ತೆ ಅದು, ನಮಗೆ ಇಷ್ಟ ಎಲ್ರಿಗೂ. ಒಮ್ಮೆ ಖಂಡಿತವಾಗ್ಲೂ ಕಮ್ಮನಹಳ್ಳಿಗೆ ಹೋದರೆ ಈ ಒಂದು ಮಸ್ಕ ಬನ್ನನ್ನು ಟ್ರೈ ಮಾಡಿ. ಎಷ್ಟೊಂದು ಚೆನ್ನಾಗಿತ್ತಂದರೆ ಇದರ ಅಡ್ರೆಸ್ ಕೂಡ ನಾನು ಹಾಕಿದ್ದೇನೆ, ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಅಷ್ಟು ಇಷ್ಟ ಆಯಿತು ನಮಗೆ, ಹಾಗೂ ರೀಸನೇಬಲ್ ಪ್ರೈಸಲ್ಲಿತ್ತು. ಹಾಗಾಗಿ ಖಂಡಿತ ಒಮ್ಮೆ ನೀವೆಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಅಷ್ಟೊಳ್ಳೆ ಉಂಟಲ್ಲ. ತಗೊಳ್ಳಿ.
ಒಂದೊಂದು ಸೈಡಿಂದ ಒಂದೊಂದು ಪೀಸ್ ತೆಗಿ. ಹೇಗೆ ಉಂಟಮ್ಮ? ಮಕ್ಕಳು ಚೆನ್ನಾಗಿದೆ. ಇವರೆಲ್ಲ ಟೀಮ್ ಟೀ. ನನಗೆ ಟೀ ಅಲ್ಲ, ಪಾನಿಪುರಿ. ಅವರೆಲ್ಲ ಪಾನಿಪುರಿ ಪಾರ್ಟಿ, ನಾವೆಲ್ಲ ಟೀ. ಇಲ್ಲಿ ಉಂಟು ಪಾನಿಪುರಿ ಪಾರ್ಟಿ, ಅವರೆಲ್ಲ ಟೀ ಪಾರ್ಟಿ. ದೊಡ್ಡವ್ರು ಮಾತ್ರ ಟೀ ಪಾರ್ಟಿ. ಇದು ಚೀಟಿಂಗ್ ಆಯ್ತಾ? ನಿಮ್ದು ಎರಡು ಆಯ್ತು. ಟೀ ಕೂಡ ಆಯ್ತು, ಪಾನಿಪುರ ಕೂಡ ಆಯ್ತು. ಪಾನಿಪುರ ಕೂಡ ಆಯ್ತು ಆಯ್ತಾ? ಪಾನಿಪುರ ಆಗ್ಲಿಲ್ವಾ? ಇಲ್ಲ. ರಾವ್ ನೋಡಿ ಅಂತ ಹೇಗೆ ನಿಂತಿದೆ ಅಂತ, ಮೇಲೆ ಕೆಳಗೆ ಹೇಗೆ ನಿಂತಿದೆ ಅಲ್ಲ ಕಾರ್. ನಿಲ್ಲಿಸಿದಾನೆ. ಓಕೆ, ಇವಾಗ ವಿಧಾನಸೌಧ ನೋಡಿ. ಇಲ್ಲಿ ಇವತ್ತು ಮೀಟಿಂಗ್ ಇದೆ ನಮಗೆ ಎಲ್ರಿಗೂ, ಅಲ್ಲ ಮಾಮು? ಯಾರೊಟ್ಟಿಗೆ ಮೀಟಿಂಗ್ ಮಾಮು? ಮೀಟಿಂಗ್ ಉಂಟು, ಹಾಗೆ ಬಂದಿದ್ದೀವಿ. ಅವಳದು ನೋಡಿ ಫೋಟೋ ಶೂಟ್ ಆಗ್ತಾ ಉಂಟು. ಯಾರಿಗೋ ಬೆನ್ನು ತೋರಿಸ್ತಾ ಇದ್ದಾಳಪ್ಪ ಆಗದಿಂದ. ಆಯ್ತಾ ಬೆನ್ನು ತೋರಿಸಿ? ಎಸ್. ನಿನ್ನ ಮೀಟಿಂಗ್ ಎಲ್ಲ ಎಂತ ಆಯಿತು? ಮೀಟಿಂಗಲ್ಲಿ ಆಗ್ಬೇಕಾ? ನೀವೆಲ್ಲ ಇದ್ದೀರಲ್ಲ, ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಿದ್ದೀರಾ, ಅದಕ್ಕೆ ನಾನು ನಮ್ಮದಕ್ಕೆ ಎಲ್ಲರನ್ನು ತಿರುಗಿಸಿ ಎಲ್ಲ ಆದ್ಮೇಲೆ ಮತ್ತೆ ಮೀಟಿಂಗ್ ಹೋಗುವ ಅಂತ ನಾನು ಹೇಳಿದೆ. ಕಾಲ್ ಮಾಡಿ ಸಿದ್ದರಾಮಯ್ಯ ಹೇಳಿದೆ, ಸ್ವಲ್ಪ ವೇಟ್ ಮಾಡಿ, ಅದು ಫ್ಯಾಮಿಲಿ ಅವರು. ಓಕೆ 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 ಆಗುತ್ತೆ. ನೀವೆಂತ ಮಾಡ್ತೀರಾ? ಅಲ್ಲ, ಸ್ವಲ್ಪ ಚಳಿ ಉಂಟು ಇಲ್ಲಿ. ಆದರೆ ನಾವು ಫೋಟೋದಲ್ಲಿ ಹೌದು, ನಾವು ಓಡಾಡೋದು ನೋಡಿದರೆ ನಮಗೆ ಫೋಟೋ ವಿಡಿಯೋ ಎಲ್ಲ ಸರಿ ಬಂದರೆ ಆಯ್ತು. ನಮಗೆ ಚಳಿ ಇಲ್ಲ, ಅದು ಒದ್ದುಕೊಂಡೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಸ್ನೋವಲ್ಲೇ ಸಾರಿ ಉಟ್ಕೊಂಡು ಹೌದು, ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಲೆವಿ ನೋಡಿ, ಲೆವಿ ಚಳಿ ಆಗುತ್ತಾ ನೋಡಿ. ನಮ್ಮ ಫೋಟೋಗ್ರಾಫರ್ ರೆಡಿ ಇದ್ದಾನೆ. ಎಲ್ಲರೂ 50-50 ರೂಪಾಯಿ ಕೊಡ್ತಾ ಇದ್ದೀವಿ. ನಮ್ಮ ಮಾಡೆಲ್ ನೋಡಿ, ನಮ್ಮ ಮಾಡೆಲ್ ಇದು ಶೂಟ್ ಆಗ್ತಾ ಉಂಟು. ಇನ್ನೊಂದು ಮಾಡೆಲ್ ರೆಡಿ ಆಗ್ತಾ ಉಂಟು. ಮಾಡೆಲ್ ಶೂಟ್. ಓಕೆ, ಈಗ ನಾವು ಇಲ್ಲಿ ವಿಧಾನಸೌಧದ ಹತ್ರ ಬಂದಿದ್ದೀವಿ. ಇಲ್ಲಿ ಇದು ಸಿಕ್ತು. ಎಂತ ಇದು? ಹಾಟ್ ಅಂಡ್ ಕ್ಯಾಂಡಿ. ಎಸ್, ನಾವೆಲ್ಲ ಇದಕ್ಕೆ ಎಂತ ಹೇಳೋದು ಗೊತ್ತಿಲ್ಲ? ಬಂಬೈ ಮಿಠಾಯಿ. ಬಂಬೈ ಮಿಠಾಯಿ, ಕಾಟನ್ ಕ್ಯಾಂಡಿ. ಈಗ ಹೌದು, ಬಂಬೈ ಮಿಠಾಯಿ ಮುಂಚೆ ಇದು ಎಂತ ತಿರುಗಿಸಿ ಹಾಕಿದ್ದಾರೆ. ನೋಡಿ ನೋಡಿ, ಇದು ತಿನ್ನು. ನಮ್ದೆಲ್ಲ ಕಂಬಕ್ಕೆ ಹಿಡಿದು, ಕುದುರೆಗೆ ಹಿಡಿದು, ಗ್ರಿಲ್ಲಿಗೆ ಹಿಡಿದು ಎಲ್ಲ ಫೋಟೋ ತೆಗೆದಾಯ್ತು. ಈಗ ಇಲ್ಲಿಂದ ಹೋಗೋದು ನಾವು. ಅದೊಂದು ಫೋಟೋ ಸೆಲ್ಫಿ. ಮನೆಗೆ ರೀಚ್ ಆದ್ವಿ. ಹೋಗುದು ಇಲ್ಲಿಗೆ, ಮನೆಗೆ ರೀಚ್ ಆದ್ವಿ. ಈಗ ಹೋಗುದು ಮನೆಗೆ ಹೋಗುದು.
What is this behavior, Timmy? What is this behavior, Bindo? What are you talking about? ಹೋಗುವ. ಚಳಿ ಉಂಟಲ್ಲ ಸ್ವಲ್ಪ. ಹೋಗೋಣ. ಎಂಥದ್ದು ಮಾರ್ರಿ ನಿಮ್ಮದು ಬೆಂಗಳೂರು ಚಳಿ? ಒಮ್ಮೆ ಚಳಿ ಇರುತ್ತೆ, ಒಮ್ಮೆ ಚಳಿ ಇರಲ್ಲ. ಚಳಿ ಒಮ್ಮೆ ಸೆಕೆ ಆಗುತ್ತೆ, ಒಮ್ಮೆ ಚಳಿ ಆಗುತ್ತೆ. ಎಂಥದ್ದು ನಿಮ್ಮದು? ಎಂತ ಮಾರ ಇದೆ ನಿಮ್ಮದು? ಎಂಥದ್ದು ಎಂತ ಇದು ಬೆಂಗಳೂರಿನ ಹೊರತು ಮಾರ ಇದೆ? ನಾಯಿ ಮರಿ, ನಾಯಿ ಸರ್, ನಾಯಿ ಮರಿ, ಡಾಗಿಶ್ ಬಾಯ್. ಓಕೆ, ಇವಾಗ ನಾವು ನಾಳೆಗೆ ರೆಡಿ ಮಾಡ್ತಾ ಇದ್ವಿ. ಅಂದರೆ ನಾಳೆ ಬೆಳಿಗ್ಗೆ ನಾವು ಹೊರಡೋದು. ಹಾಗೆಯೇ ಏನೆಲ್ಲ ಡ್ರೆಸ್ ಬೇಕು ಎಲ್ಲವನ್ನು ನೋಡಿ ಸೆಟ್ ಮಾಡಿದ್ವಿ ನಾಳೆಗಿದು. ಈಗ ಸ್ನಾನ ಮಾಡಿ ಹಾಕಿ ನಂದು ಮತ್ತು ತಿಮ್ಮಿದ್ದು ಸೇಮ್ ಟು ಸೇಮ್, ನಮ್ಮದು ಸೇಮ್ ಟು ಸೇಮ್. ಇವರು ನಿಂತು ನೋಡುದು ನೋದುದು ನಾಳೆ ಹಾಕುವಾಗ ನೋಡಿ ನೋದುದು ಯಾವುದಂತ. ನಮ್ಮದು ಫುಲ್ ಪ್ಲ್ಯಾಂಡ್ ನಮ್ಮದು ಬಟ್ಟೆ ಈ ಸತಿ. ಅಂದರೆ ಅಲ್ಲಿ ಹೋಗ್ಲಿಕ್ಕೆ ಉಂಟಂತ ಒಂದು ಗೊತ್ತಿರಲಿಲ್ಲ, ಆದರೆ ಒಳ್ಳೇದಾಯ್ತು ನಾವು ತಗೊಂಡು. ಈಗ ಬೇಗ ಒಬ್ಬೊಬ್ಬರು ಸ್ನಾನ ಮಾಡಿ ನಿನ್ನೆ ನೈಟ್ ಹಾಕಿದ್ದೆ, ಇವತ್ತು ನೈಟ್ ಹಾಕಿ ನಾಳೆ ಹೋಗುವಾಗ ಅದೆಲ್ಲ ಡ್ರೆಸ್ ಹಾಕಿ ಹೋದ್ರೆ ಆಯ್ತು. ಇಲ್ಲಿ ಸ್ಟೈಲ್ ಮಾಡಿದ್ದೆ ನಾವು. ಊಟಿ ತುಂಬ ದಿನದ ನಂತರ ಹೋಗೋದು ಊಟಿ. ಆದ್ರೆ ಊಟಿ ತುಂಬ ವರ್ಷಗಳ ನಂತರ. ಹೌದು, ನಾನು ಫಸ್ಟ್ ಟೈಮ್ ತಿಮ್ಮಿ ಬರಲೇ ಇಲ್ಲ. ನಾವು ಇವರು ಚಿಕ್ಕ ಇರುವಾಗ ಹೋಗಿದ್ದು 2019 ಅಲ್ಲ. ಕೆಲವು ಫೋಟೋಸ್ ಉಂಟಲ್ಲ ಅವಾಗ ನಮ್ಮ ಹತ್ರ ಸಣ್ಣದೊಂದು ಕ್ಯಾಮ್ರಾ ಇತ್ತು, ಅದನ್ನು ತಗೊಂಡು ಹೋಗಿದ್ದು. ನಿಕಾನ್. ಈಗ ನೋಡಿ ಎಷ್ಟು ದೊಡ್ಡ ಕ್ಯಾಮ್ರಾ, ಎಂತ ಗ್ರೋತ್ ನೋಡಿ. ಇಲ್ಲ ಒಂದೇ ಇಲ್ಲ ಇದಕ್ಕೆ ಬ್ಯಾಗ್ ಖಾಲಿ ಮಾಡಿದ್ದು. ಇನ್ನು ಕೂಡ ಲಾಸ್ಟ್ ಹಾಕು, ಮೇಲೆ ಹಾಕು. ಹೌದು, ಇದು ಬ್ಯಾಗ್ ಅಲ್ಲಿ ಎಂತಿಲ್ಲ. ಇದು ನನಗುದಾ? ನಾಳೆ ಬೆಳಿಗ್ಗೆ ನಾವು ಹೋಗ್ತೀವಿ. ನೀನು ನಮಗಿಂತ ಮೊದಲು ಹೋಗ್ತೀಯಾ ಇಲ್ಲಿಗೆ? ನಾವು ಹೋಗ್ತೀವಿ ಆಯ್ತಾ? ಇನ್ನೊಮ್ಮೆ ಬರ್ತೀವಿ ಆಯ್ತಾ? ನೀನ್ ಬಾ. ನೀವು ಸುಮಾರು ದಿವಸ ಇದ್ರಾ? ನೀವೆಷ್ಟು? ನೀವು 3 ಜನ, ನಾವು 6 ಜನ ಇರ್ಲಿಲ್ವಾ ಇಲ್ಲಿ? ನೆಕ್ಸ್ಟ್ ಬರ್ತೀವಿ ಆಯ್ತಾ? ಈಗ ಸ್ಕೂಲಿಗೆ ಹೋಗ್ತಾನಂತೆ ಬೆಳಿಗ್ಗೆ, ಹಾಗೆ ನಾವು ಮತ್ತೆ ಹೋಗುದಲ್ಲ, ಅವ್ನು ಸಿಗುದಿಲ್ಲ ಇಲ್ಲಿ. ಗುಡ್ ನೈಟ್ ಇತ್ತು. ಬಾಯ್ 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 ಮಾಡೋರಿಗೆ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಹೊರಟಿದ್ದೀವಿ. ನಾನು ನೋಡಿ ಇಬ್ರು ಸೇಮ್ ಟ್ವಿನ್ಸ್. ಇವತ್ತು ಇಲ್ಲಿಂದ ಊಟಿಗೆ ಹೋಗ್ತಾ ಇದ್ವಿ ಮಾಮ ಮನೆಯಿಂದ. ಮೈಸೂರು ಹೋಗಿ ಮೈಸೂರಿಂದ ಊಟಿಗೆ ಹೋಗೋದು. ಹಾಗೆ ಫುಲ್ ಜರ್ನಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ. ಎಂಜಾಯ್ ಮಾಡೋಣ. ಸುಮಾರು ವರ್ಷದ ನಂತರ ಹೋಗೋದು, ಇವಳು ಹೋಗಲೇ ಇಲ್ಲ. ಹಾಗೆ ಎಲ್ಲವನ್ನು ಎಂಜಾಯ್ ಮಾಡ್ತಾ ನೋಡ್ತಾ ಹೋಗೋಣ. ನಮ್ಮ ಜೊತೆ ಬನ್ನಿ ಹೋಗುವ. ಬಾ ಬನ್ನಿ. ಓಕೆ, ಇವಾಗ ಹೊರಟ್ವಿ ನಾವು ಇಲ್ಲಿಂದ, ಬ್ಯಾಂಗ್ಳೂರಿಂದ. ಈಗ ನಾವು ವಿಧಾನಸೌಧದ ಹತ್ರ ಇದ್ದೀವಿ ನೋಡಿ. ಇಲ್ಲಿ ಸ್ವಲ್ಪ ಕಾಣ್ತಾ ಉಂಟು ನೋಡಿ. ಇಲ್ಲಿಂದ ಇವಾಗ 5 ಗಂಟೆಗೆ, ಎಷ್ಟು ಗಂಟೆಗೆ ತೋರಿಸ್ತಾ ಉಂಟು ರೋಯ್? 5 ಗಂಟೆಗೆ ತೋರಿಸ್ತಾ ಉಂಟು. ಆದರೆ ಸ್ವಲ್ಪ ಬೇಗ ಹೋಗ್ಬೇಕಾಗತ್ತೆ, ಸ್ವಲ್ಪ ಫಾಸ್ಟ್ ಆಗಿ, ಇಲ್ಲದ್ರೆ ಕಷ್ಟ ಆಗುತ್ತೆ. 5 ಗಂಟೆಗೆ ಹೋಗಿ ಮತ್ತೆ ಎಂತ ನೋಡೋದು ನಾವು? ಯಾಕೆಂದರೆ ನಾಳೆ ಒಂದೇ ದಿನ ಸಿಗೋದು ನಮಗೆ ಅಲ್ಲಿ. ಇವತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ನೋಡಿದರೆ ಇದಾಗತ್ತಲ್ವ. ಹೆಚ್ಚಾಗಿ ಊಟಿಯಲ್ಲಿ ಒಂದೇ ದಿನ ನೋಡ್ಲಿಕ್ಕಿರೋದು, ಮತ್ತು ಜಾಸ್ತಿ ಏನಿರಲ್ಲ ಅಲ್ಲಿ. ಖಾಲಿ ಗಾರ್ಡನಿಂಗ್ ಅದು ಇದು ಮಾತ್ರ. ಮತ್ತು ಒಂದು ಕೂಲ್ ಇರುತ್ತೆ ಪ್ಲೇಸ್, ಹಿಲ್ ಸ್ಟೇಷನ್ ನಿಲ್ಲಿಕ್ಕೆ ಅಂತೇಳಿ ಅಷ್ಟೇ ಅದು. ಮತ್ತು ಅಲ್ಲಿ ತಿರುಗಾಡುವಂಥ ಪ್ಲೇಸಸ್ ಏನು ಜಾಸ್ತಿ ಇಲ್ಲ. ಅದು ಒಂದೇ ದಿನಕ್ಕೆ ತಿರುಗಾಡಿ ಆಗುತ್ತೆ ಅಲ್ಲಿ ಏನಿದ್ರು. ಹಾಗೆ ಹೋಗ್ತಾ ಇದ್ವಿ, ಆಗುತ್ತೆ ಎಲ್ಲ ಒಂದು ರೌಂಡು. ಓಕೆ, ಹೋಗೋಣವಾ? ಓಕೆ, ನಾವಿವಾಗ ಮದ್ದೂರಲ್ಲಿದ್ದೀವಿ. ನಮಗೆ ಎಲ್ರಿಗೂ ಮದ್ದೂರು ವಡೆ ಇಷ್ಟ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ನಿಂತಿದ್ದೀವಿ ಇವಾಗ. ಇನ್ನೊಂದು ಕಡೆ ಉಂಟು, ನಾವು ಅವತ್ತು ತೊಗೊಂಡಿದ್ದು. ಕಾಸ್ಟ್ಲಿ ಮಾತ್ರ ಅದು, ಒಂದು ವಡೆಗೆ 50 ರೂಪೀಸ್ ಏನಾಗುತ್ತೆ. ಅದು ತುಂಬ ಕಾಸ್ಟ್ಲಿ, ಆದರೆ ಅದು ತುಂಬ ಚೆನ್ನಾಗಿತ್ತು. ಇವಾಗ ಇನ್ನೊಂದು ಈಗ ನೋಡಿದೆ ನಾನು, ಮದ್ದೂರು ಆಚಾರ್ಯ ಅಂತೇಳಿ, ಅಲ್ಲಿ ಕೂಡ ಮದ್ದೂರು ವಡೆ ಉಂಟು. ಈಗ ಇಲ್ಲಿ ಸಣ್ಣದೊಂದು ಅಂಗಡಿ ಸಿಕ್ತು. ಒಂದು ಟೇಸ್ಟ್ ಮಾಡಿ ನೋಡೋದು, ಚೆನ್ನಾಗಿದ್ದರೆ ತಗೊಳ್ಳೋದು.
ರೇಟಿಗಂತಲ್ಲ, ನಮಗೆ ಚೆನ್ನಾಗಿರಬೇಕು ತಿನ್ಲಿಕ್ಕೆ. ಕೆಲವು ಕಡೆ ಚೆನ್ನಾಗಿರಲ್ಲ. ಬಂತು ತೊಂದರೆ ಆಯ್ತು. ಹಳೆಯ ಶಾಸ್ತ್ರ ಒಳ್ಳೆ. ಇದು ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ತಿಂದಂಗೆ ಇರುತ್ತಲ್ಲ ಆ ರೀತಿ ಇಲ್ಲ, ಸ್ವಲ್ಪ ಲೋಕಲ್ ಒಂಥರ ಉಂಟು, ಅಷ್ಟು ಚೆನ್ನಾಗಿಲ್ಲ ಇದು. ಅಲ್ಲಿ ಚೆನ್ನಾಗಿದೆ. ನಂಗೊಂದು ಪೀಸ್ ಕೊಡು. ಕೊಡ್ತೀನಿ, ಇಲ್ಲಿ ಉಂಟು. ಇದು ನೋಡಿ ಹೇಗಿರುತ್ತೆ. ಇದು ಸ್ಪೆಷಲ್, ಅವರ ಹತ್ರ ಸ್ಪೆಷಲ್ ಆಗಿ ಇನ್ನೊಂದುಂಟು, 2 ರೀತಿದು ಉಂಟಾ. ಹೀಗಿರ್ಬೇಕು, ಇದು ಚೆನ್ನಾಗಿರುತ್ತೆ. ಓಕೆ, ಇವಾಗ ಫೈನಲಿ ನಮಗೆ ಒಂದು ಹೋಟೆಲ್ ಸಿಕ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಎಲ್ಲ ವೆಜ್ ಇತ್ತು. ವೆಜ್ ನಮಗೆ ಹೋಗೋದಿಲ್ಲ ಅಲ್ಲ, ಕೆಲವು ಕಡೆ ಸಿಗುತ್ತೆ, ಆದರೆ ನಿಲ್ಲಕ್ಕೆ ಆಗಲಿಲ್ಲ ನಮಗೆ. ಹಾಗೆ ಮತ್ತೆ ಇಲ್ಲಿ ಸಿಕ್ತು ರುಚಿ ಗಾರ್ಡನ್ ಅಂತ ಹೇಳಿ, ಊಟಿ ಹೋಗುವ ರೋಡಲ್ಲಿ ಉಂಟು. ಹಾಗೆ ಅಲ್ಲಿ ಇವಾಗ ನಿಂತಿದ್ದೀವಿ. ಎಲ್ಲರೂ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಏನು ಹೇಗೆ ಉಂಟಮ್ಮ? ಒಳ್ಳೆದಿಲ್ಲ ಅಷ್ಟು. ಓಕೆ ಓಕೆ. ಓಕೆ, ಎಲ್ಲರದ್ದು ಊಟ ಒಂದಾಯಿತು. ಊಟ ಒಳ್ಳೇದಿರಲಿಲ್ಲ. ಫಸ್ಟ್ ಟೈಮ್ ನಾವು ಸ್ವಲ್ಪ ಬಿಟ್ವಿ. ನಮಗೆ ಬೇಜಾರಾಗ್ತಾ ಇತ್ತು. ನಾವು ಬಿಡೋದಿಲ್ಲ ಯಾವಾಗಲೂ, ಅದು ಬಿಡುವಾಗ ರೈಸ್ ಸ್ವಲ್ಪ ಬಿಟ್ವಿ. ವೇಸ್ಟ್ ಮಾಡೋದಿಲ್ಲ, ಆದರೆ ಯಾಕೆ ಗೊತ್ತಿಲ್ಲ. ಒಂದು ಅದು ಫುಲ್ ಇತ್ತು, ಇನ್ನೊಂದು ಅದು ಟೇಸ್ಟ್ ಇರಲಿಲ್ಲ ಏನು ಕೂಡ. ಹಾಗೆಯೇ ಈಗ ಅರ್ಧಂಬರ್ಧ ಊಟ ಮಾಡಿ ಹೋಗ್ತಾ ಇದ್ದೀವಿ ಈಗ ಊಟಿಗೆ. ಊಟ ಮಾಡಿ ಊಟಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ರೋಡೆಲ್ಲ ಚೆನ್ನಾಗಿದೆ ಊಟಿಗೆ ಹೋಗೋದು. ಅದೇನು ಅಲ್ಲಿ ಹೋಗುವಾಗ ಸ್ವಲ್ಪ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ರೌಂಡ್ ಎಲ್ಲ ಇರುತ್ತೆ. ಹಾಗೂ ಹೋಗುವ ದಾರಿನೇ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್. ಓಕೆ, ಇವಾಗ ನಾವು ಬಂಡೀಪುರಕ್ಕೆ ಎಂಟ್ರಿ ಆಗಿದ್ದೀವಿ. ನನಗೊಂದು ಆಸೆ ಇತ್ತು ಬಂಡೀಪುರ ನೋಡುವಾಗ, ಸೈಡಲ್ಲಿ ಜಿಂಕೆ ಎಲ್ಲ ಕಾಣುತ್ತಲ್ಲ, ನೋಡಬೇಕು ಅಂತೇಳಿ. ನೋಡೋಣ ನಮಗೆ ಸಿಗುತ್ತಾ ಇಲ್ವಾ. ಅದೆಂತ ಕುದುರೆ ಅಲ್ಲಿ? ಹೌದಲ್ಲ, ಅಲ್ಲ ದನ. ಅಯ್ಯೋ, ಈಗ ಎಲ್ಲ ಒಂದೊಂದು ಪ್ರಾಣಿ ಕಾಣ್ತದೆ ಗುಂಡಿಗೆ. ಆನೆ ಒಂದು ಸಿಗುದು ಬೇಡ. ಹೌದು, ಅದೊಂದು ಹೆದರಿಕೆ ಆಗುತ್ತೆ ನೋಡಿ. ಎಲ್ಲ ಇದು ಗಾಡಿ ಇತ್ತು, ಎಂತ ಹೇಳ್ತಾರೆ ಅದು, ಸಫಾರಿಗೆ ತಗೊಂಡು ಹೋಗುವಂತ ಗಾಡಿ ಇರುತ್ತಲ್ಲ, ಅಂಥದ್ದೆಲ್ಲ ಇತ್ತು ಅಲ್ಲೆಲ್ಲ. ಜೀಪ್. ಜೀಪ್ ಸಫಾರಿ. ಚೆಕಿಂಗ್ ಉಂಟು. ಚೆಕಿಂಗ್ ಇಲ್ಲಿಂದ ನಮ್ದು ಇದು ಸ್ಟಾರ್ಟ್ ಆಗುತ್ತೆ. ಬಂಡೀಪುರ ಅಲ್ಲದೆ ₹20 ಆಗುತ್ತೆ. ಓಕೆ, ಇಲ್ಲಿ ₹20 ತಗೊಳ್ತಾರೆ ಇಲ್ಲಿಂದ ಒಳಗಡೆ ಎಂಟ್ರಿಗೆ. ಯಾಕೆ ಅದು ₹20 ಎಂಟ್ರಿಗೆ? ನೋಡಲ್ ಜಿಂಕೆ ಇದು ವಿನೋ ಓಪನ್ ಮಾಡಿ. ಇದು ಓಪನ್ ಮಾಡು ಇನ್ನು ಓಪನ್ ಮಾಡಿ ಇಡು ಸ್ವಲ್ಪ. ಸುಮಾರು ಜಿಂಕೆ ನೋಡ್ಲಿಕ್ಕೆ ಸಿಕ್ತು, ಮತ್ತೇನು ಸಿಗ್ಲಿಲ್ಲ. ಕೆಳಗೆ ಕೂತ್ಕೋರೋ ನೀನು, ಏನಾದ್ರು ಸಿಗುವಾಗ ಹೋಗು ಮೇಲೆ. ಜೋರು ಮಾಡೋದಿಲ್ವಾ? ಎಲಿಫೆಂಟ್ ನೋಡಿ, ಎಲಿಫೆಂಟ್ ನಮಗೆ ಸಾಕಿದ್ದಾದ್ರೇನು ಇದಾದ್ರೇನು, ಎಲಿಫೆಂಟ್ ಆದರೆ ಸಾಕು, ನೋಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು. ಅದು ಸಣ್ಣದು, ಅದಕ್ಕೆ ಕೊಂಬಿಲ್ಲ. ಉಂಟಾ ಕೊಂಬು ಇದ್ದುದು ಉಂಟಾ ಒಂದು? ಮುಸ್ತಾತೈ ಜೋರ್ಕ. ವಾವ್, ಜಿಂಕೆ. ಇಲ್ಲೇ ಪಟಿ ಅವರು ತವಿನಾ ಲೋ. ವಾವ್, ಜಿಂಕೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಫೋಟೋ ತೆಗಿಯಾ ರಾಯ್? ಓಕೆ, ನಾವಿವಾಗ ಇಲ್ಲಿ ಬಂದ್ವಿ. ಎಲ್ಲಿ ಗೊತ್ತುಂಟ, ಬಂಡೀಪುರ ಆಯಿತು. ಈಗ ನೀಲಗಿರೀಸ್
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಊಟಿಗೆ, ಇನ್ನು ಸ್ವಲ್ಪ ಹೊತ್ತು ಇರೋದು. ಆದರೆ ಇಲ್ಲಿ ಎಂಥದ್ದು ಇವರದ್ದು ಪಾಸ್ ಅದು ಇದು ಅಂತೇಳಿ ಅರ್ಧ ಗಂಟೆ ಇಲ್ಲಿ ವೇಸ್ಟ್ ಮಾಡಿದ್ದಾರೆ. ಈ ಪಾಸ್ ಈ ಪಾಸ್ ಅಂತೆ, ಅದು ಕೂಡ ಎಂತ ನೆಟ್ವರ್ಕ್ ಇಲ್ಲದ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಯಾರಿಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಎಷ್ಟು ಜನ ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ. ಪ್ರೆಗ್ನೆಂಟ್ ಲೇಡಿಯಾ ಅಂತ ಅದೆಲ್ಲ, ಎಷ್ಟು ಕಷ್ಟ ಅದು ಇದೆಲ್ಲ. ಎಂತ ಅದು ಮೊದಲೇ ಹೇಳಬೇಕು ಅಥವಾ ಏನಾದರೂ ಇದು ಮಾಡಬೇಕು. ಈ ಪಾಸ್ ಇದ್ದವರಿಗೆ ಮಾತ್ರ ಹೋಗ್ಲಿಕ್ಕೆ ಅಂತೆ, ಇಲ್ಲದ್ರೆ ಇಲ್ಲಿ ಪಾಸ್ ಮಾಡಲಿಕ್ಕೆ. ಪಾಸ್ ಮಾಡ್ಬೋದು, ದೊಡ್ಡದಲ್ಲ. ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ, ಯಾರಿಗೂ ಕೂಡ ನೆಟ್ವರ್ಕ್ ಇಲ್ಲ ಈ ಏರಿಯಾದಲ್ಲಿ. ಪಾಸ್ ಯೂಸೇಜ್ ಅಂತ ಯಾರಿಗೊತ್ತು. ಅದು ಕಷ್ಟ ಆಗ್ತಾ ಉಂಟು ಎಲ್ರಿಗೆ. ಈಗ ಎಲ್ಲ ಹಿಲ್ ಸ್ಟೇಷನ್ ಅಲ್ಲೆಲ್ಲ ಹೋಗುವಾಗ ಇದೊಂದು ಪಾಸ್ ಮಾಡ್ಲಿಕ್ಕೆ ಹೇಳ್ತಾರೆ ಈಗ. ಕಾರ್ ನೋಡಿ ನಮ್ದು ಏನಾಗಿದೆ ಇಲ್ಲಿ. ಓ ನಾವು ನೋಡಿ ಅಂತ ಎಲ್ಲಿ ಬಂದಿದ್ವಿ. ಓಕೆ, ಕಾರ್ ಇವಾಗ ಫುಲ್ ಗುಂಡಿಗೆ ಬಿದ್ದಿದೆ, ಮುಂದೆ ಹೋಗ್ತಾನೇ ಇಲ್ಲ. ಎಷ್ಟೇ ಕಷ್ಟಪಟ್ಟರು ಮುಂದೆ ಹೋಗ್ತಾ ಇಲ್ಲ. ಇನ್ನು ಏನಾಗುತ್ತೆ ನೆಕ್ಸ್ಟ್, ನಾವು ಊಟಿ ರೀಚ್ ಆಗ್ತೀವ ಅಥವಾ ಇಲ್ಲೇ ಉಳ್ಕೊಳ್ತೀವ, ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ.